ಐಶು, ಗೌತಮ್ ಎಲ್ಲಿಗೆ ಹೊರಟ್ರಿ? ಸ್ವಲ್ಪ ಕೆಲಸ ಇದೆ ಅಕ್ಕ, ಮುಗಿಸ್ಕೊಂಡು ಬರ್ತೀವಿ. ಐಶು, ಸುಳ್ಳು ಹೇಳಿದ್ರೆ ನಂಬೋ ಥರ ಆದರೂ ಹೇಳಬೇಕು. ಆ ಷಣ್ಮುಖ ಎಂತನು ಅಂತ ಹೇಳ್ತಾನೆ ಇದ್ದೀನಿ, ಆದರೂ ಅವನನ್ನೇ ನೋಡಕ್ಕೆ ಹೋಗ್ತಿದ್ದೀರಾ? ಆರೋಪ ಹೊರಿಸೋದು ಸುಲಭ ಮಾಯ, ಆದರೆ ಆರೋಪಿನೇ ಅಪರಾಧ ಮಾಡಿದ್ದಾನೆ ಅಂತ ಪ್ರೂವ್ ಮಾಡೋದು ತುಂಬ ಕಷ್ಟ. ಅಣ್ಣ ಇಲ್ಲ ಅಂತ ತುಂಬ ದರ್ಬಾರ್ ಮಾಡ್ತಿದ್ಯಾ, ಮಾಡು. ಪ್ರತಿ ಸಲ ನೀವು ಮಾಯನ್ನ ಕೆಟ್ಟವಳು ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಾ. ಮಾಯ ಇಷ್ಟೆಲ್ಲ ಮಾಡ್ತಾ ಇರೋದು ಮುತ್ತುಗೋಸ್ಕರ. ಮುತ್ತು ಕ್ಷೇಮವಾಗಿ ಬರಲಿ ಅನ್ನೋ ಉದ್ದೇಶದಿಂದ. ಅದಕ್ಕೇನಾ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸಿರೋದು? ಸುಳ್ಳು ಕಂಪ್ಲೇಂಟ್ ಯಾರು ಕೊಟ್ಟಿರೋದು? ಅದು ನಿಜ ಆಗಿರೋದಕ್ಕೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿರೋದು. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಆದರೆ ಗೊತ್ತಾದ ಮೇಲೆ ಯಾರನ್ನು ಬಿಡಲ್ಲ. ಸರಿ, ಷಣ್ಮುಗನನ್ನೇ ಕಿಡ್ನಾಪ್ ಮಾಡಿದ್ದು ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂದಮೇಲೆ ಕಾರ್ ತಗೊಂಡು ಅಣ್ಣಂಗೋಸ್ಕರ ಊರೆಲ್ಲ ಯಾಕೆ ಹುಡುಕ್ಬೇಕಿತ್ತು? ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರಲ್ಲ, ಸತ್ಯ ಗೊತ್ತಾಗತ್ತೆ. ಕಳ್ಳ ಯಾರು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಕಳ್ಳ ಒಂದು ತಪ್ಪು ಮಾಡಿದ್ಮೇಲೆ ಏನಾದರೂ ಕ್ಲೂ ಬಿಟ್ಟು ಹೋಗ್ತಾನಂತೆ. ಹಾಗೆ ಇಲ್ಲೂ ಕೂಡ ಏನಾದರೂ ಕ್ಲೂ ಸಿಕ್ಕೇ ಸಿಗುತ್ತೆ. ಪೊಲೀಸ್ ಅದನ್ನು ಹುಡ್ಕೊಂಡು ಮನೆಗೆ ಬಂದೇ ಬರ್ತಾರೆ. ಅಣ್ಣ ಮನೆಗೆ ಬಂದಮೇಲೆ ಆ ಕಳ್ಳಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ಮನೆಯಿಂದ ಆಚೆ ಹಾಕೋದಂತೂ ಗ್ಯಾರಂಟಿ. ನೋಡೋಣ ಯಾರನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಅಂತ. ಐಶು, ಟೈಮ್ ಆಗ್ತಿದೆ, ಬಾ ಹೋಗೋಣ. ನಾನು ಮಾತಾಡ್ತಾ ಇಲ್ವಾ ಗೌತಮ್? ಇವ್ರ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ, ಸುಮ್ಮನೆ ವೇಸ್ಟು. ಬಾ. ಮಾಯಾ, ಇದ್ಯಾಕೋ ನಾವು ಬೀಸಿರೋ ಬಲೆಗೆ ನಾವೇ ಸಿಕ್ಕಾಕೊಳ್ಳೋ ಥರ ಇದೆ. ಬೆಳ್ಳಿ ವಿಚಾರ ಆಗಲಿ, ಷಣ್ಮುಗನ ವಿಚಾರ ಆಗಲಿ, ಹೇಗೆ ತಪ್ಪಿಸ್ಕೋಬೇಕು ಅನ್ನೋದನ್ನು ಈಗಾಗಲೇ ಮಾಯಾ ನಿರ್ಧಾರ ಮಾಡಿದ್ದಾಳೆ. ಮುಖ್ಯವಾಗಿ ನಮಗೆ ಮುತ್ತು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಬೇಕು. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ. ಹಾರಾಡೋ ಮೋಡವೆಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ, ತಂಗಾಳಿಯಂಗಳವು ದಂಗಾಗಿ ಅಂಕಲ್ ಅಂಕಲ್ ಸಾಗರದ ಅಲೆಗೂ. ಏನು ಪುಟ? ಇವತ್ತು ನಾನು ಬರ್ತಡೇ, ಸ್ವೀಟ್ ತಗೊಳ್ಳಿ ಅಂಕಲ್. ಹೌದಾ? ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಂಕಲ್. ಹೇಗೆ ತಾನೇ ಕಾಣಬೇಕು? ಅಯ್ಯೋ, ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ವಲ್ಲ ಪುಟ್ಟ. ನೀವು ನಂಗೆ ವಿಶ್ ಮಾಡಿದ್ರಲ್ಲ, ಅಷ್ಟೇ ಸಾಕು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಮುದ್ದಾಗಿ ಮಾತಾಡ್ತೀಯ. ಏನು ನಿನ್ನ ಹೆಸರು? ನನ್ನ ಹೆಸರು ಬೆಳ್ಳಿ. ಬೆಳ್ಳಿನ? ನಿಮ್ಗೆ ಆ ಹೆಸರು ಇಷ್ಟನಾ? ತುಂಬಾನೇ ಇಷ್ಟ. ಬೆಳ್ಳಿ ಅಂತ ಹೆಸರಿಟ್ಕೊಂಡವರೆಲ್ಲ ತುಂಬಾ ಒಳ್ಳೆಯವರಂತೆ, ಹೌದಾ ಅಂಕಲ್? ಹೌದು ಪುಟ್ಟ. ಅವ್ರು ಖುಷಿಯಾಗಿರ್ತಾರೋ ಇಲ್ವೋ, ಆದರೆ ಅವ್ರ ಜೊತೆಗಿರೋರನ್ನ ಖುಷಿಯಾಗಿಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೀವು ಸುಳ್ಳು ಹೇಳ್ತಿದ್ದೀರಾ? ಇಲ್ಲ ಪುಟ್ಟ, ನಿಜ ಹೇಳ್ತಿದ್ದೀನಿ. ಈಗ ನಿನ್ನೆ ತಗೋ, ದೇವಸ್ಥಾನಕ್ಕೆ ಬರೋರ್ನೆಲ್ಲ ಲವಲವಿಕೆಯಿಂದ ಮಾತಾಡಿಸ್ತೀಯ. ಅವ್ರು ನಿನಗೆ ವಿಶ್ ಮಾಡ್ತಾರೆ, ಅದರಿಂದ ನೀನು ಖುಷಿ ಆಗ್ತೀಯ. ನೀನು ಅವ್ರಿಗೆಲ್ಲ ಪ್ರಸಾದ ಕೊಡ್ತೀಯ, ಅದನ್ನು ತಿನ್ನೋದ್ರಿಂದ ಅವರೆಲ್ಲ ಖುಷಿ ಆಗ್ತಾರೆ. ಹೌದಲ್ವಾ? ಸೂಪರ್ ಅಂಕಲ್ ನೀವು. ಬೆಳ್ಳಿ ಅಂತ ನಾನು ಗೊತ್ತು, ಮತ್ತೆ ಯಾರು ಗೊತ್ತಿದ್ದಾರೆ? ನಿಮ್ಮ ಹೆಂಡ್ತಿನ ಇಲ್ಲ ನಿಮ್ಮ ಲವರಾ? ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಬೆಳ್ಳಿ ಅನ್ನೋವರೇ ನಿಮ್ಮ ಹೆಂಡ್ತಿಯಾಗಿ ಬರಲಿ. ಅಯ್ಯಯ್ಯೋ, ಮಾತಾಡ್ತಾ ಮಾತಾಡ್ತಾ ಸ್ವೀಟೇ ಕೊಡ್ಲಿಲ್ಲ, ತಗೊಳ್ಳಿ. ಥ್ಯಾಂಕ್ ಯು ಪುಟ್ಟ. ಬರ್ತೀನಿ ಅಂಕಲ್, ಬಾಯ್. ಅಂಕಲ್, ಬೆಳ್ಳಿ ಅನ್ನೋರೇ ನಿಮ್ಗೆ ಹೆಂಡ್ತಿ ಆಗ್ತಾರೆ. ಬಾಯ್ ಅಂಕಲ್.
ಬೆಳ್ಳಿ, ಇಲ್ಲೂ ನಿನ್ನ ನೆನಪು ಆಗ್ತಿದೆ ನೋಡು. ನನ್ನ ಮನೇಲಿದ್ರು, ದೇವಸ್ಥಾನದಲ್ಲಿದ್ದರು, ಎಲ್ಲೇ ಇದ್ರು ಬೆಳ್ಳಿ ಅನ್ನೋರೆ ನನಗೆ ಊಟ ಕೊಡ್ತಿರೋದು. ಅಮ್ಮ ತಗೊಳ್ಳಿ, ಇದರಲ್ಲಿ ನಿಮ್ಗೆ ಬೇಕಾಗಿರೋದೆಲ್ಲ ಇದೆ. ತಗೊಳ್ಳಿ ಗುರುಗಳೇ, ನಾನು ಬರ್ತೀನಿ. ಬೆಳ್ಳಿ ಬಾಮ್ಮ ಇಲ್ಲಿ. ಹೇಗಮ್ಮ ಈ ರೀತಿ ಅವಿಶ್ರಾಂತವಾಗಿ ದುಡಿದ್ರೆ ದೇಹಕ್ಕೂ ವಿಶ್ರಾಂತಿ ಬೇಕಲ್ವಮ್ಮ? ಗುರುಗಳೇ, ನನಗಿದೆಲ್ಲ ಅಭ್ಯಾಸ ಇದೆ. ದಿನ ಬೆಳಗ್ಗೆ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಎಲ್ಲ ಕೆಲಸ ನಂದೆ. ಅದನ್ನೆಲ್ಲ ಮಾಡಿಬಿಟ್ಟೆ ನಾನು ಮಲ್ಗೋದು. ಯಂತ್ರದ ರೀತಿ ಈ ರೀತಿ ಕೆಲಸ ಮಾಡಿದ್ರೆ ತಪ್ಪಲ್ವಾ? ಮನಸ್ಸು ಹೇಗೆ ನೆಮ್ಮದಿ ಬಯಸುತ್ತೋ ಹಾಗೆ ದೇಹಕ್ಕೂ ವಿಶ್ರಾಂತಿ ಬೇಕಲ್ವಾ? ನಿಮ್ಮಿಬ್ಬರಲ್ಲಿ ನಾನು ನನ್ನ ತಂದೆ ತಾಯಿನ ನೋಡ್ತಾ ಇದ್ದೀನಿ. ತಂದೆ ತಾಯಿಗೆ ಸೇವೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಸಾಯ್ಬೇಕಾಗಿದ್ದು ನನ್ನನ್ನು ಉಳಿಸಿದ್ದೀರಾ. ನಿಮ್ಮ ಋಣ ಇನ್ನೂ ನನ್ನ ಮೇಲೆ ಹಾಗೇ ಇದೆ. ಎಷ್ಟು ಮುಗ್ಧತೆ ತುಂಬಿಕೊಂಡಿದೆಯಮ್ಮ ನಿನ್ನಲ್ಲಿ. ಮುತ್ತು ಮಾವ, ಷಣ್ಮುಗಣ್ಣ ಇಬ್ರು ನನ್ನಿಂದ ಕಷ್ಟಪಡ್ತಿದ್ದಾರೆ. ಅವ್ರು ಕಷ್ಟದಲ್ಲಿದ್ದಾರೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ನಾನಿಲ್ಲಿ ನೆಮ್ಮದಿಯಾಗಿದ್ದೀನೇನೋ ಅನ್ನಿಸ್ತಿದೆ. ಅಮ್ಮ, ನಾನೊಂದು ಅರ್ಧ ಗಂಟೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಬರಲಾ? ಎಲ್ಲೂ ಹೋಗಬೇಡ. ಇವತ್ತು ಷಣ್ಮುಗನ ಬಿಡುಗಡೆ ಆಗತ್ತೆ. ಏನ್ ಹೇಳ್ತಿದ್ದೀರಾ ಅಮ್ಮ? ಹೌದು ಮಗಳೇ, ಷಣ್ಮುಗ ತಾನಾಗೇ ಈ ದೇವಸ್ಥಾನದತ್ತ ಹುಡುಕೊಂಡು ಬರ್ತಾನೆ. ಷಣ್ಮುಗ, ನೀ ಹೇಳಿದ್ದು ನಿಜ ಅನಿಸುತ್ತೆ. ನಾನಿವತ್ತು ಬೆಳ್ಳಿನ ದೇವಸ್ಥಾನದಲ್ಲಿ ನೋಡಿದೆ. ಬೆಳ್ಳಿನ? ಮುತ್ತು ಸರ್ ಕಾಣಿಸ್ತಾ ಇರೋದಕ್ಕೆ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಂಡು ಪೂಜೆ ಸಲ್ಲಿಸ್ತಾ ಇದ್ದಾಳೆ ಅನಿಸುತ್ತೆ. ಒಬ್ಳೆ ಯಾಕೆ ಅಷ್ಟೊಂದು ಕಷ್ಟ ತಗೊಂಡಿದ್ದಾಳೆ? ಒಬ್ಳೇ ಅಲ್ಲ, ಅವಳ ಜೊತೆಲಿ ವಯಸ್ಸಾಗಿರೋ ಸನ್ಯಾಸಿ ದಂಪತಿಗಳಿದ್ದಾರೆ. ಅವರಿದ್ರೆ ದೇವರಿದ್ದಾಗೆ, ನಮ್ಮ ಪಕ್ಕ ದೇವರಿದ್ದಾಗೆ. ನಮ್ಮ ಮನೇಲಿ ಅಂದ್ಕೊಂಡಿರೋ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಅದೇನು ಅಷ್ಟೊಂದು ಶೋರಾಗಿ ಹೇಳ್ತಾ ಇದೆಯಾ? ಅದಾಗೆ ಸರ್, ಅದು ಹಾಗೆ. ಅದೇ ನಮ್ಮ ನಂಬಿಕೆ, ಅದೇ ನಮ್ಮ ಭಕ್ತಿ. ನೋಡ್ತಾ ಇರಿ, ನಿಮ್ಮ ಮುಂದೆನೆ ಎಲ್ಲ ಚಮತ್ಕಾರಗಳಾಗತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾನು ಷಣ್ಮುಗ ಅವ್ರ ಕಡೆ ಲಾಯರ್. ಇವ್ರನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಕೋರ್ಟ್ ಕಡೆಯಿಂದ ಆರ್ಡರ್ ತಗೊಬಂದಿದೆ. ಕಾನ್ಸ್ಟೇಬಲ್, ಅವ್ನು ಕರ್ಕೊಂಡು ಬಂದ್ರಿ. ಏನೋ ಲಕ್ಕಿಟ್ಕೊಂಡಿದ್ದೀರಾ. ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಒಳ್ಳೇದಾಗತ್ತೆ ಅಂತ ನನಗೆ ಇವತ್ತೇ ಗೊತ್ತಾದದ್ದು. ಪೂಜೆ ಮಾಡಿದ್ರೆ ಒಳ್ಳೇದಾಗಲ್ಲ, ಭಕ್ತಿಯಿಂದ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಚಮತ್ಕಾರನೇ ಆಗುತ್ತೆ. ಆ ಚಮತ್ಕಾರ ಆಗಿದೆ. ಮುತ್ತುನ ನಾನು ಕಿಡ್ನಾಪ್ ಮಾಡಿಲ್ಲ, ನಾನು ನಿರಪರಾಧಿ ಅಂತ ನಿಮ್ಮ ಮುಂದೆ ಪ್ರೂವ್ ಮಾಡ್ತೀನಿ ಇನ್ಸ್ಪೆಕ್ಟ್ರೆ, ಆದಷ್ಟು ಬೇಗ. ತಗೋ, ಇದಕ್ಕೊಂದು ಸೈನ್ ಮಾಡು. ಹಲೋ, ಏನಾಯಿತು? ಸರಿ, ನಾವೀಗಲೇ ಬರ್ತೀವಿ. ಏನಾಯ್ತು ಮಾಯಾ? ವರ್ಕರ್ಸ್ ಏನೋ ಗಲಾಟೆ ಮಾಡ್ತಿದ್ದಾರಂತೆ. ನಾವು ಹೋಗಿ ನೋಡ್ಕೊಂಬರೋಣ. ನಾನು ಒಂದು ನಿಮಿಷ ಬರ್ತೀನಿ. ಮುತ್ತಣ್ಣ, 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 ಮುತ್ತಣ್ಣ. ಒಂದು ತಿಂಗಳು ಸಂಬಳ ಕೊಟ್ಟಿಲ್ಲ ಅಂತ ಇಲ್ಲಿ ಬಂದು ನಿಂತಿದ್ದೀರಲ್ಲ, ಇದು ಸರಿನಾ? ಇದು 1 ತಿಂಗಳು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಗೆ ಸಂಬಳದ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮುತ್ತಣ್ಣ ಕಾಣಿಸ್ತಾ ಇಲ್ಲ ಅನ್ನೋದೇ ಭಯ ಆಗಿದೆ. ಮುತ್ತು ಮಾವ ಎಲ್ಲೂ ಹೋಗಿಲ್ಲ. ನಮ್ಮ ರೈಸ್ ಮಿಲ್ಗೆ ಆಸ್ಟ್ರೇಲಿಯಿಂದ ಬಾಸ್ಮತಿ ರೈಸ್ ಎಕ್ಸ್ಪೋರ್ಟ್ದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. ಅದ್ರ ಮೀಟಿಂಗಿಗೆ ಅಂತ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಒಂದು 2 ದಿವಸದಲ್ಲಿ ವಾಪಸ್ ಬರ್ತಾರೆ. ಅವ್ರು ವಾಪಸ್ ಬರ್ತಿದ್ದಾಗೆ ನಿಮ್ಮ ಸಂಬಳ ಏನು ಬರಬೇಕೋ ಅದನ್ನು ತಲುಪಿಸೋ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿವರೆಗೂ ದಯವಿಟ್ಟು ನೀವು ನಿಮ್ಮ ಕೆಲಸಗಳನ್ನ ಮುಂದುವರಿಸಿ. ನಮಗೆ ಕೆಲಸ ಮುಂದುವರ್ಸೋದಕ್ಕೆ ಏನಿಲ್ಲ ಅಕ್ಕವ್ರೆ. ರೈಸ್ ಮಿಲ್ಲಲ್ಲಿ ಚಿಕ್ಕ ಪುಟ್ಟದಕ್ಕೂ ದುಡ್ಡಿಲ್ಲ. ಈ ರೀತಿ ಯಾವತ್ತೂ ಆಗಿರಲಿಲ್ಲ. ಮುತ್ತಣ್ಣ ಇಲ್ಲ ಅಂದಿದ್ರೆ ಷಣ್ಮುಗಣ್ಣನಾರು ಇರೋರು. ಈಗ ಅವರು ಕಾಣಿಸ್ತಿಲ್ಲ. ಖರ್ಚಿಗೆ ಕೈ 1 ರೂಪಾಯಿನೂ ಇಲ್ಲ ಈಗ ದುಡ್ಡಿಗ. ಅತ್ತೆಗೆ ಆರೋಗ್ಯ ಸರಿ ಇಲ್ಲ. ಭೈರನ್ಗೆ, ನನಗೆ, ಅತ್ತಿಗೆಗೆ ಚೆಕ್ ಸೈನ್ ಮಾಡೋ ಅಥಾರಿಟಿ ಇಲ್ಲ. ಸ್ವಲ್ಪ ಕಮಿಟ್ಮೆಂಟ್ಸು ಜಾಸ್ತಿ ಆಗಿದೆ. ಇಟ್ಕೆ ಫ್ಯಾಕ್ಟ್ರಿ ಕಡೆನೂ ಗಮನ ಕೊಡಬೇಕಾಗಿದೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಅಂದಮೇಲೆ ಇದೆಲ್ಲ ಇದ್ದಿದ್ದೆ.
ನಿಮ್ಮ ಕೆಲಸನ ನೀವು ಮುಂದುವರಿಸಿ. ಮಾವ ವಾಪಸ್ ಬಂದಮೇಲೆ ಅದೇನು ಮಾಡಬೇಕು ನಾವು ಮಾಡ್ತೀವಿ. ಇವ್ರು ಮಾತಾಡ್ತಾ ಇರೋದೆಲ್ಲ ಸುಳ್ಳು. ಮುತ್ತಣ್ಣ ಹಾಸ್ಟೆಲಿಗೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ, ಮದುವೆ ವಿಚಾರ ಮನೆ ಬಿಟ್ಟೋಗಿದ್ದಾರೆ. ಲೋ ಗೆಡ್ಡೆ, ನೀನು ಹೇಳ್ತಿರೋದು ನಿಜೇನೋ? ನಿಜ ಹೇಳ್ತಿದ್ದೀನಿ ಕಣ, ಮದುವೆ ವಿಚಾರ ಮನೆ ಬಿಟ್ಟೋಗಿದ್ದಾರೆ. ಅಷ್ಟೇ ಅಲ್ಲಪ್ಪ, ಮುತ್ತಣ್ಣನ ಕಿಡ್ನಾಪ್ ಮಾಡಿದ್ದಾರೆ ಅಂದ್ಬಿಟ್ಟು ಷಣ್ಮುಗನ ಅರೆಸ್ಟ್ ಮಾಡಿದ್ದಾರೆ. ಬೇಡ, ನಾವು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದು ಬೇಡ. ಮುತ್ತಣ್ಣ 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 ಮುತ್ತಣ್ಣ. ಏನದಕ್ಕೆ ಇವರು? ಅದೇನು ಬಂದ್ ಮಾಡ್ತಾರೋ ಅದೇನು ಧರಣಿ ಮಾಡ್ತಾರೋ ಮಾಡ್ಕೊಳ್ಳಿ. ನಮ್ಮ ಕೆಲಸ ನಾವು ಮುಂದುವರ್ಸೋಣ ಬಾ. ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದೆ, ಹೊರಗಡೆ ಎಲ್ಲೂ ಹೋಗಂಗಿಲ್ಲ ನೀನು. ಖಂಡಿತ. ನನ್ನ ಗುರಿ ಇನ್ನು ಮೇಲೆ ಮುತ್ತು ಬೆಳ್ಳಿನ ಹುಡುಕೋದು, ಅವ್ರಿಗೆ ಮದುವೆ ಮಾಡಿಸೋದು. ಆದಷ್ಟು ಬೇಗ ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ತೇನೆ ನಿಮ್ಮ ಮುಂದೆನೆ. ಬರ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಬರೆಯಲ್ಲ. ತುಂಬ ಥ್ಯಾಂಕ್ಸ್. ಹಲೋ ಅಕ್ಕ, ನಾನು ಅಬ್ಬಿ. ಹೇಳಬ್ಬಿ, ಏನು ಕಾಲ್ ಮಾಡಿದ್ದು? ಅಕ್ಕ, ಮುತ್ತಣ್ಣ ಮನೆ ಬಿಟ್ಟು ಹೋಗಿದ್ದಾರಂತೆ, ನಿಜನಕ್ಕ? ಕತೆ ಪುರಾಣ ಎಲ್ಲ ನಿನಗೆ ಬೇಡ. ಏನು ವಿಷಯ ಹೇಳು? ನಿಜನ ಇಲ್ಲೋ ಹೇಳಿ, ಆಮೇಲೆ ಹೇಳ್ತೀನಿ. ಈಗ ನಿನ್ನ ವಿಷಯಕ್ಕೆ ಬರಲಿಲ್ಲ ಅಂದರೆ ನಾನೇ ಅಲ್ಲಿಗೆ ಬಂದು ಸರಿಯಾಗಿ ಕ್ಲಾಸ್ ತಗೋಬೇಕಾಗತ್ತೆ. ಹೇಳು. ನೀವು ಮುತ್ತಣ್ಣ ಹುಡುಕ್ತಿದ್ರಲ್ವಾ, ಅವ್ರು ಇಲ್ಲಿದ್ದರೆ ನನಗೆ ಚೆನ್ನಾಗಿ ಗೊತ್ತಕ್ಕ. ಏನಂತೆ ಮಾಯಾ? ಇವನು ನಮ್ಮ ಊರಿನ ಹುಡುಗ. ಮುತ್ತುಮಾವ ಎಲ್ಲಿದ್ದಾರಂತೆ ನಿನಗೆ ಗೊತ್ತಂತೆ. ಎಲ್ಲಿದ್ದಾರಂತೆ ಮಾಯಾ? ಮುತ್ತುಮಾವ ಎಲ್ಲಿದ್ದಾರೆ? 1000 ರೂಪಾಯಿ ಕೊಡ್ತೀನಿ ಅಂದ್ರೆ ಹೇಳ್ತೀನಕ್ಕ. 1000 ಏನು, 10,000 ಕೊಡ್ತೀನಿ. ಹೇಳು. ನೀವು ನಿಜವಾಗ್ಲೂ ಕೊಡ್ತೀರಾ ಇಲ್ಲೋ ಅನ್ನೋದೇ ನಂಗೆ ಡೌಟು. ಇಂಥ ವಿಷಯದಲ್ಲಿ ಯಾರಾದರೂ ಹುಡುಗಾಟ ಆಡ್ತಾರಾ? ಮೊದಲೇ ನಾನು ಟೆನ್ಷನಲ್ಲಿದ್ದೀನಿ. ಮುತ್ತುಮಾವ ಎಲ್ಲಿದ್ದಾರೆ ಅಂತ ಹೇಳು. ಅಕ್ಕ, ಅವರು ಪಕ್ಕದೂರಲ್ಲಿರೋ ದೇವಸ್ಥಾನದಲ್ಲಿ ಇದ್ದಾರಕ್ಕ. ನೀನು ಹೇಳೋದೇನಾದ್ರೂ ಸುಳ್ಳಾಗಿದ್ರೆ ಲೈಫಲ್ಲಿ ಮಾತಾಡಬಾರ್ದು. ಆ ಥರ ಮಾಡ್ತೀನಿ, ನೆನಪಲ್ಲಿ ಇಟ್ಕೊ. ತಾಯಣ್ಣ ಹೇಳ್ತೀನಕ್ಕ, ನಿಜನೇ ಅಕ್ಕ. ನಾನು ಮುತ್ತಣ್ಣ ಮಾತಾಡ್ಸಕ್ಕೆ ನೋಡ್ದೆ ಅಕ್ಕ, ಆದ್ರೆ ಅವ್ರು ತುಂಬ ಬೇಜಾರಲ್ಲಿದ್ರು. ನನ್ನ ಮಾತಿಗೇನು ಸರಿ ರೆಸ್ಪಾನ್ಸ್ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಕಾಲ್ ಮಾಡ್ದೆ ಅಕ್ಕ. ಸರಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಸಂಜೆ ಬಂದು ದುಡ್ಡಿಸ್ಕೊ. ಹಾಂ ಸರಿ ಅಕ್ಕ. ಎಲ್ಲಿದ್ದಾರಂತೆ ಅಣ್ಣ? ಪಕ್ಕದೂರಲ್ಲಿರೋ ದೇವಸ್ಥಾನದಲ್ಲಿದ್ದಾರಂತೆ. ಸರಿ ಸರಿ, ಲೇಟ್ ಮಾಡೋದು ಬೇಡ. ಯಾಕೆ ಸರ್, ಏನಾಯ್ತು? ಮೇಡಮ್, ಇವ್ರನ್ನೆಲ್ಲಾದ್ರೂ ನೋಡಿದ್ರಾ? ಇವ್ರನ್ನ ಈಗ ತಾನೇ ನೋಡಿ. ಎಲ್ಲಿ ನೋಡಿದ್ರಿ? ಇಷ್ಟು ಬೇಗ ರೆಡಿ ಮಾಡ್ಬಿಟ್ಟು ಮೆಕ್ಯಾನಿಕ ನೀವು? ಅಲ್ಲ ಸರ್. ಅಯ್ಯೋ ತಳಪ ಹೊಟ್ಟೆ ತುಂಬಿಟ್ಟ ಮಾಡ್ತಾರೆ ದಯವಿಟ್ಟು. ನಡ್ರಿ. ಅಮ್ಮ, ಇವ್ರನ್ನೆಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲಮ್ಮ. ಅಮ್ಮ, ನೀವು ನೋಡಿದ್ರಾ? ದೇವ್ರೆ, ಮುತ್ತು ಮಾವ ಎಲ್ಲೇ ಇದ್ರು ನನಗೆ ಸಿಗೋ ಹಾಗೆ ಮಾಡಮ್ಮ ಪ್ಲೀಸ್. ಮಾವ, ಮುತ್ತು ಮಾವ. ಮುತ್ತು ಇದ್ರೆ ಒಂಥರ, ಮುತ್ತು ಇಲ್ಲ ಅಂದ್ರೆ ಒಂಥರ ನಡ್ಕೊಳ್ತಾರೆ ಈ ಮನೆಯವರು. ಊಸ್ರ ಹಳ್ಳಿಗಳು. ನೀವಿಬ್ರು ಹುಷಾರಾಗಿರ್ಬೇಕು. ನಾವಾ? ಹೌದು. ಬೆಳ್ಳಿನ ನೀವು ಸಪೋರ್ಟ್ ಮಾಡ್ತಿದ್ರ ಅಂತ ಮಾಯಾ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ರು ಮಾಡ್ತಾಳೆ. ಮುತ್ತು ಸಿಗೋವರೆಗೂ ನೀವು ಹುಷಾರಾಗೇ ಇರಬೇಕು. ಏನ್ ಷಣ್ಮುಗಣ್ಣ ಬಂದ್ಬಿಟ್ರಾ? ಬನ್ನಿ ಬನ್ನಿ. ವಿನಾಕಾರಣ ಸುಳ್ಳು ಕೇಸ್ ಹಾಕಿ ನನ್ನನ್ನು ಜೈಲಿಗೆ ತಳ್ಳಿದ್ರಲ್ಲ, ನನ್ನ ಮುಖ ನೋಡಿದ್ರೆ ಈ ಮನೆಯಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅದೇ ರೀತಿ ನಿನಗೂ ಆಗಿದೆ. ಅಯ್ಯೋ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮನೆಯವ್ರು ಯಾರು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ. ಹೇಳದ್ನು ಕೇಳದೆ ದನ ಬಡ್ದಂಗೆ ಹೊಡೆದಿದ್ದು ನಿನಗಲ್ಲ, ನನಗೆ. ಸುಳ್ಳು ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದು ನಿನ್ನನ್ನಲ್ಲ, ನನ್ನನ್ನ.
ಈ ತರ ಅವಮಾನ ಮಾಡಿದ್ದು ನಿನ್ನನ್ನೆಲ್ಲ ನನ್ನನ್ನ. ಅಯ್ಯೋ ಅದೆಲ್ಲ ಹಳೆ ವಿಚಾರ. ಇವಾಗ ಮನೇಲಿ ಯಾರು ಇಲ್ಲ, ಆರಾಮಾಗಿ ಬಂದು ರೆಸ್ಟ್ ಮಾಡಿ. ಏನು ಮನೇಲಿ ಯಾರು ಇಲ್ವಾ? ಎಲ್ಲರೂ ಎಲ್ಲೋಗಿದ್ದಾರೆ? ಎಲ್ಲರೂ ಮುತ್ತುಸನ್ನ ನೋಡ್ಕೋಕ್ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊ ಬರ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸರಿ, ಹುಡುಕ್ಲಿ, ಚೆನ್ನಾಗಿ ಹುಡುಕ್ಲಿ. ಮುತ್ತು ಮನೆಗೆ ವಾಪಸ್ ಬಂದೇ ಬರ್ತಾನೆ, ತುಂಬಾ ಬೇಗ ಬರ್ತಾನೆ. ಅವಾಗಿದೆ ಎಲ್ರಿಗೂ ಕಚೇರಿ. ಸರಿ, ನಾನು ಬರ್ತೀನಿ. ಈ ಮನೇಲಿ ಈ ತರ ವಿಷ ಜಂತುಗಳು ಜಾಸ್ತಿ. ನಡೀರಿ. ಆ ವಿಚಾರ ಬಿಡಿ, ಮೊದಲು ಬೆಳ್ಳಿ ನೋಡ್ಬೇಕು. ನಾನು ಫ್ರೆಶ್ ಆಗಿ ಬಂದ್ಬಿಡ್ತೀನಿ. ಈ ರೀತಿ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಈಗ ಬೆಳ್ಳಿ ಅದಕ್ಕೆ ಎಲ್ಲಂತ ಹುಡ್ಕೋದು? ಪೊಲೀಸ್ ಥರ ಇಡೀ ಊರನ್ನೇ ಹುಡುಕಿದ್ದೀವಿ, ಬೆಳ್ಳಿಯವ್ರು ಎಲ್ಲೂ ಸಿಗ್ಲೇ ಇಲ್ಲ. ಬೆಳ್ಳಿ ಎಲ್ಲಿದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜವಾಗ್ಲೂ? ಹೌದು, ನಾವು ಊರು, ಕೇರಿ, ಗಲ್ಲಿ, ಮನೆ ಅಂತ ಮುಟ್ಟಿ ಎಲ್ಲ ಕಡೆ ಹುಡುಕಿದ್ದೀವಿ. ನಿಮಗೆ ಗೊತ್ತಾಯ್ತು? ಬೆಳ್ಳಿಗೆ ತುಂಬ ಖುಷಿ ಆದರೆ, ತುಂಬ ದುಃಖ ಆದರೆ ಒಂದು ಜಾಗಕ್ಕೆ ಹೋಗ್ತಾಳೆ. ನಾನು ಅನ್ಕೊಂಡಿದ್ದ ಪ್ರಕಾರ ನೀವು ಆ ಜಾಗದಲ್ಲಿ ಹುಡುಕಿರಲ್ಲ ಅನಿಸುತ್ತೆ. ಅಲ್ಲೇ ಇರ್ತಾಳೆ. ಆದರೆ ಒಂದು ವಿಷಯ, ಅವಳು ಅಲ್ಲಿರೋದು ಈ ಮನೆಯವ್ರಿಗಾಗಲಿ ಮಾಯಾ ಅವ್ರಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ಹುಷಾರು. ಸರಿ, ನಾನು ರೆಡಿಯಾಗಿ ಬರ್ತೇನೆ. ಮುತ್ತಣ್ಣ ಈ ಊರಿಗೆ ಯಾಕೆ ಬಂದರು? ಈ ಊರಲ್ಲಿ ನಮಗೆ ಗೊತ್ತಿರೋರು ಯಾರೂ ಇಲ್ಲ, ಯಾವ ರಿಲೇಟಿವ್ಸೂ ಇಲ್ಲ. ಒಂದು ವೇಳೆ ಬೆಳ್ಳಿನ ಮೀಟ್ ಮಾಡಕ್ಕೆ ಬಂದಿರ್ಬೋದಾ? ಇಲ್ಲ ಇಲ್ಲ, ಮೊದಲು ಮುತ್ತುಮವ ಕಾಣಿಸ್ಲಿಲ್ಲ, ಆಮೇಲೆ ನಾವು ಬೆಳ್ಳಿನ ಮನೆಯಿಂದ ಆಚೆ ಕಳಿಸಿದ್ದು. ಇಬ್ಬರು ಒಂದೇ ಜಾಗಕ್ಕೆ ಬಂದಿರೋದಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಇಬ್ಬರು ಒಂದೇ ಜಾಗದಲ್ಲಿ ಸಿಕ್ಕಿದ್ರೆ ಏನು ಮಾಡ್ತೀಯಾ? ಸಿಕ್ಕು ಅವರಿಬ್ಬರು ಮದುವೆವರೆಗೂ ಹೋದರೆ ನಿನ್ಗತಿ ಏನು ಮಾಯಾ? ನನಗೊಂದು ಗತಿ ಕಾಣಿಸೋರು ಇನ್ನೂ ಹುಟ್ಟೇ ಇಲ್ಲ. ಅದಕ್ಕೆ ನನಗೆ ಒಂದಲ್ಲ ಒಂದು ಕಡೆಯಿಂದ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಅದು ಹೇಗೆ? ಇದರಲ್ಲಿ ನಮಗೆ 2 ಪ್ಲಸ್ ಪಾಯಿಂಟ್ ಇದೆ. ಮುತ್ತು ಮಾವ ಬೆಳ್ಳಿ ಮಧ್ಯ ಕೊಂಡಿ ಥರ ಇರೋದು. ಮದುವೆ ಬಗ್ಗೆ ಯೋಚನೆ ಮಾಡೋದು ಷಣ್ಮುಗ ಮಾತ್ರ. ಆದರೆ ಈಗ ಅವನೇ ಜೈಲಲ್ಲಿದ್ದಾನೆ ಅಂದಮೇಲೆ ನಮಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. 2ನೇ ವಿಷಯ ಏನಂದರೆ, ಅತ್ತೆ ಆರೋಗ್ಯ ಸರಿ ಇಲ್ಲ. ಮುತ್ತು ಮಾವ ಅವ್ರ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ಅಂಥದ್ರಲ್ಲಿ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಮುತ್ತು ಮಾವ ಮನೆಗೆ ಬರಲೇಬೇಕು. ಎಲ್ಲರೂ ಒಪ್ಪಿಗೆ ತೊಗೊಂಡೇ ಮದುವೆ ಆಗಬೇಕು. ಮಾಯಾ, ಎಲ್ಲ ಎಡವಟ್ಟಾಗೋಯ್ತು ಕಡೆ. ನೋಡ್ತಿರು, ನಿನ್ ಪ್ಲಾನ್ ಎಲ್ಲ ಹಾಳಾಗ್ಬಿಡುತ್ತೆ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅದೇನಾಯ್ತು ಅಂತ ಕರೆಕ್ಟಾಗಿ ಹೇಳು. ಷಣ್ಮುಗನ್ಗೆ ಬೇಲ್ ಸಿಕ್ಕಿದೆ. ಏನಾಯ್ತು ಮಾಯಾ? ಷಣ್ಮುಗ ಜೈಲಿಂದ ರಿಲೀಸ್ ಆದ್ನಂತೆ. ಐಶು ಗೌತಮ್ಮೆ ಬೇಲ್ ಕೊಟ್ಟಿರೋದು ಮಾಯಾ. ಗೌತಮ್ ಐಶು ನಮ್ಮನೇಲಿ ಇಟ್ಕೊಂಡು ನಮಗೆ ಗೋರಿ ತೊಡ್ತಿದ್ದಾರೆ. ಈಗಷ್ಟೇ ಲಾಕಪ್ ಅಲ್ಲಿದ್ದಾನೆ ಅಂತ ಖುಷಿ ಪಡ್ತಿದ್ದೆ, ಎಲ್ಲ ಹಾಳಾಗೋಯ್ತು. ಅಷ್ಟೇ ಅಲ್ಲ ಮಾಯಾ, ಅವ್ರಿಗೆ ಬೆಳ್ಳಿರೋ ಜಾಗನೂ ಗೊತ್ತಂತೆ ಕಣೆ. ಬೆಳ್ಳಿ ಇರೋ ಜಾಗ ಗೊತ್ತಾ? ಎಡವಟ್ಟಾಗೋಯ್ತು ಮಾಯಾ. ಎಲ್ಲರೂ ಒಂದೇ ಕಡೆ ಸೇರ್ಕೊಂಡ್ರೆ ನಮಗೆ ಅಪಾಯ ತಪ್ಪಿದ್ದಲ್ಲ. ಇನ್ ಸ್ವಲ್ಪ ಹೊತ್ತಿಗೆ ಬೆಳ್ಳಿರೋ ಜಾಗಕ್ಕೆ ಐಶು ಗೌತಮು ಷಣ್ಮುಗ ಹೋಗ್ತಿದ್ದಾರೆ ಮಾಯಾ. ಸರಿ, ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಮುಂದೆ ಅವ್ರ ಪ್ಲಾನ್ ಏನು ಅಂತ ಎಲ್ಲ ತಿಳ್ಕೊಂಡು ನನಗೆ ಇನ್ಫಾರ್ಮ್ ಮಾಡು. ಸರಿ ಸರಿ, ಬಾಯ್. ಅವಳು ಆ ಕಡೆ ಗಮನ ಕೊಡ್ಲಿ, ನಾವು ಈ ಕಡೆ ಮುತ್ತಣ್ಣನ ಹುಡ್ಕೋಣ. ಅದಕ್ಕೆ ಇಬ್ರು ಒಂದೇ ಕಡೆ ಹೋಗೋದು ಬೇಡ. ನಾನು ಪಕ್ಕದೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತೀನಿ, ನೀವು ಇದೇ ಊರು ಸುತ್ತಮುತ್ತ ನೋಡಿ. ಹಾಂ ಮಾಯಾ, ಸರಿ. ಒಂದ್ ನಿಮಿಷ. ಏನ್ ಗೌತಮ್, ನೀವು ಬೆಳ್ಳಿ ಅದಕ್ಕೆ ನೋಡ್ಬೇಕು ಅಂದ್ರೆ ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀರಾ? ನಾವ್ ಯಾವ್ದೇ ಒಳ್ಳೆ ಕೆಲಸ ಮಾಡಕ್ಕೂ ಮುಂಚೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಕೈ ಮುಕ್ಕೊಂಡು ಹೋಗೋಣ. ನೀವು ಒಳ್ಳೆ, ನಾವಿಷ್ಟು ಟೆನ್ಷನ್ ಇದ್ರೆ ನೀವು ನಗ್ತಾ ಇದ್ದೀರಾ? ಹೋಗೈಶೋ. ಐಶು ಅಲ್ಲೋಣ. ಅಯ್ಯೋ, ಬೆಳ್ಳಿ ಇಲ್ಲೇ ಇದ್ದಾಳೆ. ಬೆಳ್ಳಿ, ಅದಕ್ಕೆ ಬೆಳ್ಳಿ
ಷಣ್ಮುಗಣ್ಣ 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 ನಿಮ್ಗೇನು ಆಗಿಲ್ಲ ತಾನೆ ಷಣ್ಮುಗಣ್ಣ? ನೀವು ಇಲ್ಲಿಗೆ ಬರ್ತೀರಾ ಅಂತ ನನಗೆ ಮುಂಚೆನೆ ಗೊತ್ತಿತ್ತು. ಯಾರು ಹೇಳಿದ್ರು? ನಮ್ಮನೆ ಪೂಜೆ ಮಾಡಕ್ ಬಂದಿದ್ರಲ್ಲ ಸನ್ಯಾಸ ದಂಪತಿಗಳು, ಅವ್ರು ಹೇಳಿದ್ರು ಷಣ್ಮುಗಣ್ಣ. ಅವ್ರು ನೀವು ಇಲ್ಲಿಗೆ ಬರ್ತೀರಾ ಅಂತ ಹೇಳಿದ್ರು ಸರಿ, ಆದ್ರೆ ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಇನ್ಸ್ಪೆಕ್ಟರ್ ಹೇಳಿದ್ರು ಬೆಳ್ಳಿ ದೇವಸ್ಥಾನದಲ್ಲಿದ್ದಾಳೆ, ಪೂಜೆ ಸಲ್ಲಿಸ್ತಾ ಇದ್ದಾಳೆ ಅಂತ. ಅದು ಅಲ್ಲದೆ ಗೌತಮ್ ಐಶನು ಬೇಲ್ ಕೊಟ್ಟು ನನ್ನ ಕರ್ಕೊಂಡ್ಬಂದ್ರು. ಥ್ಯಾಂಕ್ ಯು ಗೌತಮ್. ಐಶು ಐಶು ತುಂಬಾ ಥ್ಯಾಂಕ್ಸ್. na 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 na